ಸಚಿವರ ವಿರುದ್ಧ ಪೋಸ್ಟರ್ ಹಾಕಿದ ಅನಾಮಿಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಅನಾಮಿಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಮಿಸ್ಸಿಂಗ್ ಪೋಸ್ಟರ್ ಹಾಕಿದ್ದಕ್ಕೆ ಕೇಸ್. ಸಚಿವರ ವಿರುದ್ಧ ಪೋಸ್ಟರ್ ಹಾಕಿದ ಅನಾಮಿಕರ ವಿರುದ್ಧ ಎಫ್ಐಆರ್ ದಾಖಲು. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಅನಾಮಿಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬ್ಯಾಟರಾಯನಪುರ ವಾರ್ಡ್ ಅಸಿಸ್ಟೆಂಟ್ ಇಂಜಿನಿಯರ್ ಕಡೆಯಿಂದ ದೂರು. ಬೆಂಗಳೂರು ನಗರದ ರಸ್ತೆ ಬದಿಯ ಟ್ರಾನ್ಸ್ಫಾರ್ಮರ್ಗಳ ಮೇಲೆ ಭಿತ್ತಿ ಪತ್ರವನ್ನು ಹಾಕಲಾಗಿತ್ತು. ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ದೂರನ್ನ ದಾಖಲಿಸಲಾಗಿದೆ. ನಗರದ ಸೌಂದರ್ಯಕ್ಕೆ ಧಕ್ಕೆ ತಂದ ಆರೋಪದ ಮೇಲೆ ದೂರು. ಭಿತ್ತಿ ಪತ್ರ ಅಂಟಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಮಿಸ್ಸಿಂಗ್ ಅನ್ನುವಂತಹ ಪೋಸ್ಟರ್ ಅನ್ನ ಹಾಕಿ, ಅಂದ್ರೆ ಕೋಗಿಲೋ ಕ್ರಾಸ್ ಲೇಔಟ್ ನಲ್ಲಿ ನಡೆದಿದ್ದಂತಹ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ನಡೆದರೂ ಕೂಡ ಕೃಷ್ಣ ಬೈರೇಗೌಡ ಬಂದಿಲ್ಲ, ಅವರ ಕ್ಷೇತ್ರ ಆಗಿದ್ರಿಂದ ಅಲ್ಲಿ ಬಂದಿಲ್ಲ, ಅಲ್ಲಿ ಏನಾಗಿದೆ ಎಂತ ಅಲ್ಲಿ ಜನರನ್ನ ವಿಚಾರಿಸಿಲ್ಲ ಅನ್ನುವಂತ ಆರೋಪ ಮಾಡಿ ಮಿಸ್ಸಿಂಗ್ ಪೋಸ್ಟರ್ ಅನ್ನ ಹಾಕಲಾಗಿತ್ತು. ಈ ಒಂದು ಪೋಸ್ಟರ್ ಅನ್ನ ಎಲ್ಲೆಡೆ ಹಾಕಿದ್ದಕ್ಕೆ ಅಲ್ಲಿ ಒಂದು ನಗರದ ಸೌಂದರ್ಯಕ್ಕೆ ಧಕ್ಕೆ ತಂದಿದ್ದಾರೆ ಅನ್ನುವಂತ ಆರೋಪವನ್ನು ವ್ಯಕ್ತಪಡಿಸಿ ಈ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಟಾರ್ಗೆಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರಾ ಕಂದಾಯ ಸಚಿವರು? ಜನರಿಗೊಂದು ನ್ಯಾಯ, ನಾಯಕರಿಗೊಂದು ನ್ಯಾಯನ? ನೀವು ಮಾತ್ರ ಎಲ್ಲೆಂದರಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾಕಿಸಬಹುದು, ಆದ್ರೆ ಜನರು ಮಾತ್ರ ಫ್ಲೆಕ್ಸ್ ಪೋಸ್ಟರ್ ಅಂಟಿಸೋ ಹಾಗಿಲ್ವಾ? ಕಂದಾಯ ಸಚಿವರೇ, ಮಂತ್ರಿ ವಿರುದ್ಧ ಭಿತ್ತಿ ಪತ್ರ ಅಂಟಿಸಿದ್ರೆ ಮಾತ್ರ ನಗರ ಸೌಂದರ್ಯಕ್ಕೆ ಧಕ್ಕೆನ? ನಿಮಗೆ ಅಡ್ಡಿ ಬಾರದ ಕೋರ್ಟ್ ನಿಯಮ ಬೇರೆಯವರಿಗೆ ಯಾಕೆ? ಸಚಿವರ ವಿರುದ್ಧ ಭಿತ್ತಿ ಪತ್ರ ಅಂಟಿಸಿದ್ದು ಮಹಾಪರಾಧವಂತೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರೇ, ನಿಮಗೆ ಇದು ನ್ಯಾಯನ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಹೀಗಂತ ಜನ ಕೇಳ್ತಿದ್ದಾರೆ, ಉತ್ತರಿಸಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡ್ರೆ. ಎಲ್ಲೆಂದರಲ್ಲಿ ಬೆಂಗಳೂರಲ್ಲಿ ಎಲೆಕ್ಷನ್ ಬಂತು ಅಂತ ಅಂದ್ರೆ ಅಥವಾ ಯಾರ್ದಾದ್ರೂ ಹುಟ್ಟು ಹಬ್ಬಗಳ ಸಂಭ್ರಮ ಬಂತು ಅಂತ ಅಂದ್ರೆ ಎಲ್ಲೆಂದರಲ್ಲಿ ಪೋಸ್ಟರ್ಗಳು ಹಂಗೆ ಹರಿದಾಡ್ತಾ ಇರ್ತವೆ. ಆಗಬಾರ್ದಂಥ ಒಂದು ಈ ನಿಯಮ ಈಗ ಯಾಕೆ? ನಿಮ್ಮ ಪೋಸ್ಟರ್ ಅನ್ನ ಅಂಟಿಸಿದಾಗ ಮಾತ್ರ ನಗರದ ಸೌಂದರ್ಯಕ್ಕೆ ಧಕ್ಕೆ ಆಗುತ್ತಾ? ಬೇರೆಯವರ ಪೋಸ್ಟರ್ನ ಅಂಟಿಸಿದಾಗ ಅಲ್ಲಿ ಧಕ್ಕೆ ಆಗೋದಿಲ್ವಾ? ಅಂದ್ರೆ ಹೇಗೆ? ನಿಮಗೆ ಹೇಗೆ ಬೇಕೋ ಹಾಗೆ ಕಾನೂನನ್ನ ನೀವು ಅಲ್ಲಿ ತಿರ್ಸ್ತಾ ಇದ್ರಾ ಅಥವಾ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ರಾ ಹೇಗೆ ಅನ್ನುವಂಥದ್ದು ಇಲ್ಲಿ ಜನರ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ ಉತ್ತರವನ್ನ ಕೊಡಬೇಕು.